ಈ ಸಿಟಿ ತೆಲುಗು ಅಸೋಸಿಯೇಷನ್ ಹಾಗೂ ಸುಮನ್ ಟಿವಿ ಕನ್ನಡ ಸಹಭಾಗಿತ್ವದಲ್ಲಿ ಅದ್ದೂರಿ ಸಂಕ್ರಾಂತಿ ಸಂಭ್ರಮ ನಡೀತಾ ಇದೆ. 10ನೇ ವರ್ಷದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಬಹಳಷ್ಟೊಂದು ಅದ್ದೂರಿಯಾಗಿದೆ. ಬನ್ನಿ ಒಂದು ಕಾರ್ಯಕ್ರಮದ ಝಲಕ್ಕನ್ನ ಈಗ ನಾವು ತೋರಿಸ್ತೇವೆ. ಇದು 2015ಇಂದ ಸ್ಟಾರ್ಟ್ ಆಗಿದೆ ಹಬ್ಬದು. ಇದು ಮೂರು ದಿನ ಮಾಡ್ತಾರೆ. ಅಂದರೆ ಅಸೋಸಿಯೇಷನ್ ತರಪುನ ಲೈಕ್ 2 ದಿನ ಮಾಡ್ತಾರೆ, ಭೋಗಿ ಮತ್ತು ಸಂಕ್ರಾಂತಿ. ಭೋಗಿ ದಿನ ಭೋಗಿ ಮಂಟೆ ಹಚ್ತಾರೆ ಮತ್ತು ಚಿಕ್ಕ ಮಕ್ಕಳಿಗೆ ಭೋಗಿ ಪಳ್ಳು ಲೈಕ್ ಭೋಗಿ ಪಳ್ಳು ಪೋಸ್ತಾರು. ನಾವು ಉತ್ತರ ಕರ್ನಾಟಕದವರು. ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ನಾವು ಭಾಳ ಖುಷಿ ಅನ್ನಿಸ್ತೈತಿ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಜೋಡಿ ಬಂದೀವಿ ಎಲ್ಲರೂ ಆಚರಣೆ ಮಾಡಲಿಕ್ಕೆ. ನಾನು ಬಂದಿದ್ದು 2ನೇ ಸಲ. ತುಂಬ ವರ್ಷದಿಂದ ಇವರು ಮಾಡ್ತಾಯಿದ್ದಾರೆ. ನಾನು ಆಚರಣೆ ಮಾಡೋದು 2ನೇ ವರ್ಷ. ನಾನು ಆ್ಯಕ್ಚುಲಿ ಇಲ್ಲಿ ಇರೋದಿಲ್ಲ, ನಾನು ಇರೋದು ಮಾಲಿಂಗ್ಪುರದಲ್ಲಿ ಇರ್ತೀನಿ. ಆಲ್ಮೋಸ್ಟ್ ಈಗ 8 ವರ್ಷ ಆಯಿತು ಬರೋದು.
ಈ ಸಂಸ್ಥೆ ಸ್ಥಾಪನೆ ಆಗಿ ಆಲ್ಮೋಸ್ಟ್ 9 ಇಯರ್ಸ್ ಆಗಿದೆ. ಇದು 10ನೇ ವರ್ಷ. ನಾವು ಮನೆಗೆ ಯಾವಾಗೂ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತೀವಿ ಮನೆಯೊಂದಿಗೆ ತುಂಬ ಖುಷಿಯಾಗಿ. ಬಟ್ ಈ ಅಸೋಸಿಯೇಷನಲ್ಲಿ ಇರೋ ಎಷ್ಟೊಂದು ಆಲ್ಮೋಸ್ಟ್ 5000 ಪೀಪಲ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಡೋದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎವ್ರಿ ಇಯರ್ ನಾವು ಒಳ್ಳೆ ಮೆಮೊರೀಸನ್ನು ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಸೊ ಇಟ್ಸ್ ಲೈಕ್ ಬಿಗ್ ಫ್ಯಾಮಿಲಿ, ತುಂಬ ದೊಡ್ಡ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಸಂಕ್ರಾಂತಿನ ಆಚರಿಸೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಮ್ಮ ಜೊತೆ ಬ್ಯೂಟಿಫುಲ್ ಲೇಡೀಸ್ ಇದ್ದಾರೆ. ಬನ್ನಿ ನಮ್ಮ ಹೆಣ್ಮಕ್ಳು ಯಾವ ರೀತಿ ಸಂಕ್ರಾಂತಿಯನ್ನ ಸೆಲೆಬ್ರೇಟ್ ಮಾಡ್ತಾರಂತ ಅವರನ್ನೇ ಕೇಳೋಣ. ನೀವು ಮನೆಯಲ್ಲಿ ಹಲೋ, ನೀವು ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀರಿ? ನಾವು ಬೆಳಗ್ಗೆ ಎದ್ದ ತಕ್ಷಣ ಎಳ್ಳುದು ಸ್ನಾನ ಎಲ್ಲ ಸ್ನಾನ ಮಾಡಿಬಿಟ್ಟು ಮತ್ತು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು, ಇಲ್ಲಿ ಗೋದಾದೇವಿ ಕಲ್ಯಾಣ ಅಂತ ನಡೆಯುತ್ತೆ ದೇವಸ್ಥಾನದಲ್ಲಿ ಕಲ್ಯಾಣ ಮುಗಿಸ್ಕೊಂಡು ಇಲ್ಲಿ ಭೋಗಿ ಮಂಟ ಅಂತ ಹೇಳ್ತೀವಿ ನಾವು ತೆಲುಗುದಲ್ಲಿ, ಭೋಗಿ ಮಂಟ ಅಂತ ಅಂತೀವಿ. ಅದು ಇದು ಅಲ್ಲಿ ಪೂಜೆ ಮಾಡಿಸಿ ಅದು ಬೆಂಕಿ ಹಚ್ಚಿದ ಮೇಲೆ ಆಮೇಲೆ ದೇವಸ್ಥಾನ ಹೋಗಿ ದೇವಸ್ಥಾನದಲ್ಲಿ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ, ಅಷ್ಟಲಕ್ಷ್ಮಿಗೆ ನಮಸ್ಕಾರ ಮಾಡಿ, ಅಲ್ಲಿಂದ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ನಮ್ಮದು ರಂಗೋಲಿ ಕಾಂಪಿಟೇಷನ್ಸ್ ಇರುತ್ತೆ, ಸೆಲೆಬ್ರೇಷನ್ಸ್ದು. ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ನಗ್ನಗ್ತಾ ಹ್ಯಾಪಿಯಾಗಿ ಫಂಕ್ಷನ್ 2 ದಿನ ಖುಷಿಯಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ ಅದ್ದೂರಿಯಾದಂಥ ಸಂಕ್ರಾಂತಿ ಸಂಭ್ರಮದ ಕಾರ್ಯಕ್ರಮಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.